ಇರುವುದೊಂದೇ ಜೀವನ, ಏನೇ ಬರಲಿ ಎದೆಗುಂದದೆ ನಗು ನಗುತ್ತಾ ಅನುಭವಿಸೋಣ. ಎಲ್ರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀನಾ ಶಿವು ಆಟ್ ಕ್ರಿಯೇಷನ್. ಎಲ್ರಿಗೂ ನಮಸ್ಕಾರ. ನೀವು ಕಳೆದ ವಿಡಿಯೋದಲ್ಲಿ ನಾವು ಈಗಾಗಲೇ ಯಾವ ಡ್ರಿಂಕ್ಸ್ ಅನ್ನ ಕುಡಿದ್ರೆ ಪೀರಿಯಡ್ಸ್ ಬೇಗ ಆಗತ್ತೆ ಅನ್ನೋದನ್ನ ನೋಡಿದ್ದೆ. ಹಾಗೆಯೇ ಕೆಲವೊಂದಿಷ್ಟು ಸ್ನಾನದ ವಿಧಾನವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಬಟ್ ಈ ವಿಡಿಯೋದಲ್ಲಿ ಮಸಾಜ್ ಮಾಡ್ಕೊಳ್ಳೋದ್ರ ಮೂಲಕನೂ ನಾವು ಬೇಗ ಪೀರಿಯಡ್ಸ್ ಅನ್ನ ತಂದ್ಕೋಬಹುದು. ಎಷ್ಟೇ ದಿನದ ಲೇಟ್ ಆಗಿರ್ಬೋದು, ಅಥವಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಅಥವಾ ನಮ್ಮ ಡೆಲಿವರಿ ನಂತರ ಲೇಟ್ ಆಗಿರತ್ತಲ್ವಾ, ಸೊ ಅದನ್ನು ಕೂಡ ಬಳಸ್ಕೊಳ್ಳುವಂತ ಶಕ್ತಿ ಇರುತ್ತೆ ಈ ಮಸಾಜ್ ಥೆರಪಿಗೆ. ಇದೊಂದು ರೀತಿ ಅಕ್ಯುಪ್ರೆಷರ್ ಥೆರಪಿ ತರ ಇರುವಂತ ಒಂದು ಮಸಾಜ್ ಅಂತ ಹೇಳ್ಬೋದು. ಇದನ್ನ ಬೆರಳುಗಳ ಸಹಾಯದಿಂದನೇ ಮಾಡ್ಕೋಬೇಕಾಗುತ್ತೆ. ಬೆರಳುಗಳಿಂದನೇ ನಾವು ಜಾಸ್ತಿ ಪ್ರೆಶ್ ಅನ್ನ ಕೊಟ್ಬಿಟ್ಟು ಮಾಡುವಂತ ಒಂದು ಮಸಾಜಸ್ ಆಗಿರುತ್ತೆ. ಸೊ ಯಾವ ತರ ಮಾಡ್ಕೊಳ್ಳೋದು ಏನು ಅನ್ನೋದನ್ನ ನಾನು ಡೀಟೇಲ್ಸ್ ಆಗಿ ತೋರಿಸ್ತಾ ಹೋಗಿದ್ದೀನಿ. ಸೊ ನೋಡ್ತಾ ಹೋಗಿ, ಆ ಪ್ರಕಾರವಾಗಿ ನೀವು ಕೂಡ ಪ್ರಯತ್ನ ಪಡಿ, ಖಂಡಿತ ಆಗತ್ತೆ. ಒಂದೇ ದಿನದಲ್ಲೇ ನಿಮ್ಗೆ ಪೀರಿಯಡ್ಸ್ ಬರುತ್ತೆ. ಸೊ ಓಕೆನಾ? ಹಾಗಾದ್ರೆ ಬನ್ನಿ ತೋರಿಸ್ತಾ ಹೋಗ್ತೀನಿ. ಇಷ್ಟು ಕೈಯನ್ನ ನಾವು ಮಸಾಜ್ ಮಾಡ್ಬೇಕಾಗತ್ತೆ. ಇದು ಕೈ ಇದೆಯಲ್ಲ, ಈ ಬೆಟ್ಟಿದೆಯಲ್ಲ, ಸೊ ಇದ್ರ ಕೆಳಗಡೆ ಒಂದು ಮಣಿ ಟೈಪ್ ಇರತ್ತೆ. ಸೊ ಈ ಮಣಿಯನ್ನ ನಾವು ತಗೋಬೇಕು. ಹಾಗೇನೆ ಈ ಕಡೆನೂ ಕೂಡ ಅಷ್ಟೇ ಒಂದು ಗಂಟು ಟೈಪ್ ಇರತ್ತಲ್ಲ, ಸೊ ಇದನ್ನ ತಗೊಂಡು ಈ ತರ ನೀವು ಪ್ರೆಶ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ನೋಡಿ ಈ ತರ ಇಲ್ಲಿ. ನೆಕ್ಸ್ಟ್ ಈ ಕಡೆ ಎರಡೂ ಕೈಯಿಂದನೂ ಕೂಡ ಹಿಂಗೆ ನೀವು ಮಾಡ್ತಾ ಹೋಗ್ಬೇಕಾಗುತ್ತೆ ಈ ತರ. ನೆಕ್ಸ್ಟ್ ಈ ಕಡೆನೂ ಅಷ್ಟೇ, ಈ ಕಡೆಯಿಂದ ಕೆಳಗೆ ಮತ್ತೆ ಇಲ್ಲಿ ಕೂಡ ಈ ತರ ಮಾಡ್ತಾ ಹೋಗ್ಬೇಕು. ಗಂಟನ್ನ ಹಿಡ್ಕೊಂಡ್ಬಿಟ್ಟು ನೀಟಾಗಿ ಈ ತರ ಮಾಡ್ತಾ ಹೋಗಿ. ಆಮೇಲೆ ನಿಮಗೆ ಈ ತರ ನೀವು ಮಸಾಜ್ ಮಾಡ್ತಾ ಹೋದಾಗೆ ನಿಮ್ಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ, ಅಂದ್ರೆ ಪೈನ್ ಆದೋ ತರ ಫೀಲ್ ಆಗ್ತಾ ಇರುತ್ತೆ. ಸೊ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಅದರಿಂದನೂ ನಿಮಗೆ ಗೊತ್ತಾಗ್ತಿರತ್ತೆ, ಅಂದ್ರೆ ನಿಮ್ಮ ಒಂದು ಇದನ್ನ ನೀವು ಟರ್ನ್ ಮಾಡ್ತಿರ್ತಿರಲ್ಲ, ಸೊ ಅವಾಗ ಆ ಥರ ಫೀಲ್ ಆಗ್ತಾ ಇರುತ್ತೆ, ಪೇಯ್ನ್ ಆಗೋ ಥರ ಆಗ್ತಾ ಇರುತ್ತೆ. ಫಸ್ಟ್ ಇದನ್ನ ಮಾಡಬೇಕು, ಇದನ್ನ ಮಾಡಬೇಕು. ಇವೆರಡನ್ನೂ ಕೂಡ ನೀವು ಅಟ್ಲೀಸ್ಟ್ ಒಂದು 5-10 ನಿಮಿಷನಾದ್ರೂ ಮಾಡಬೇಕಾಗುತ್ತೆ. ಅಷ್ಟು ಮಾಡಿ ಆದ್ಮೇಲೆ ಕೈಯನ್ನ ತಗೊಳ್ಳಿ, ಅಂಗೈಯನ್ನ ತಗೊಂಡ್ಬಿಟ್ಟು ಇಲ್ಲಿ ಪೂರ್ತಿ ಇದನ್ನ ಈ ತರ ಮಾಡಬೇಕು. ಬಟ್ 2-3 ಬೆಟ್ಟನ್ನ ತಗೊಂಡ್ಬಿಟ್ಟು 2 ಬೆಟ್ಟಿಂದ ತಗೊಂಡು ಈ ತರ ಮಾಡಿ, ಫ್ರೆಶ್ ಹಾಕಿ ಒಂದ್ ಸ್ವಲ್ಪ ಈ ತರ ನೀಟಾಗಿ ಉಜ್ಜಿ ಕರೆಕ್ಟಾಗಿ. ಸೇಮ್ ಮತ್ತೆ ಈ ಕೈನೂ ಕೂಡ ಅಷ್ಟೇ ಈ ತರ ಉಜ್ತಾ ಹೋಗಿ. ನೆಕ್ಸ್ಟ್ ಇದಾದ್ಮೇಲೆ ಹೆಬ್ಬೆರಳು ಇದೆಯಲ್ಲ, ಸೊ ಇದನ್ನು ಕೂಡ ಈ ಬೆಟ್ಟನ ಈ ತರ ನೀವು ಜೋರಾಗಿ ಹಿಂಗೆ ಉಜ್ತಾ ಹೋಗಿ ರೌಂಡ್ ಆಗಿ. ಹಾಗೇನೆ ಈ ತರನು ಕೂಡ ಮಾಡ್ತಾ ಹೋಗ್ಬೇಕಾಗತ್ತೆ. ಸೇಮ್ ಈ ಬೆಟ್ಟನು ಕೂಡ ಅಷ್ಟೇ ಈ ತರ ಮಾಡ್ತಾ ಹೋಗಿ. ಅಂದ್ರೆ ಈ ತರ ಹಿಂಗೆ ಹಿಡಿದು ಹಿಂಗೆ ಜಗ್ತಾ ಹೋಗಿ. ಇದನ್ನು ಕೂಡ ಈ ತರ ಮಾಡ್ಬೇಕು. ಇದನ್ನ ನೀವು ಅಟ್ಲೀಸ್ಟ್ ಕೈಯನ್ನ ನೀವು ಒಂದು 10 ನಿಮಿಷ ಮಾಡ್ಬೇಕು. ಸುಮ್ನೆ ಖಾಲಿ ಕೂತಿರ್ತಿರಲ್ವಾ, ಸೊ ಅವಾಗೂ ಕೂಡ ಮಾಡಿದ್ರು ನಡೆಯುತ್ತೆ. ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಒಂದೇ ದಿನದಲ್ಲೇ ನಿಮಗೆ ಆಗತ್ತೆ. ಮತ್ತೆ ಇದನ್ನ ಯಾರೆಲ್ಲ ಮಾಡ್ಬೋದು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಾಡ್ಬೋದು. ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದಂತವ್ರು ಮಾಡ್ಬೋದು, ಅಥವಾ ಬೇಗ ನಮಗೆ ಪೀರಿಯಡ್ಸ್ ಆಗ್ಬೇಕು ಅಂತ ಅಂದ್ರೂ ಕೂಡ ಮಾಡ್ಬೋದು ಆಗಿರತ್ತಲ್ವಾ. ಸೊ ಡೆಲಿವರಿ ಆದ್ಮೇಲೆ 9 ಮಂತ್, ಒಬ್ಬೊಬ್ರಿಗೆ 9 ಮಂತಿಗೆ ಪೀರಿಯಡ್ಸ್ ಆಗತ್ತೆ, ಇನ್ನ 1 ಇಯರ್ ಆದ್ರೂ ಕೂಡ ಆಗ್ತಿರಲ್ಲ. ಸೊ ಅಂತವ್ರು ಕೂಡ ಈ ಎಕ್ಸರ್ಸೈಸ್ ಅನ್ನ ಮಾಡ್ಬೋದು. ಮಗುಗೆ ಫೀಡಿಂಗ್ ಮಾಡ್ತಾ ಇರೋರು ಬೇಕಾದ್ರೂ ಕೂಡ ಮಾಡ್ಬೋದು, ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಸೊ ಇದನ್ನೆಲ್ಲವೂ ಎಲ್ಲರೂ ಕೂಡ ಮಾಡ್ಬೋದು. ಇನ್ನ ಒಂದಿಷ್ಟು ಎಕ್ಸರ್ಸೈಸ್ ಇದಾವೆ, ತೋರಿಸ್ತೀನಿ. ಇದು ಕೈದಾಯ್ತು. ಇಲ್ಲಿ ಗಂಟಿರತ್ತಲ್ವಾ, ಸೊ ಇಲ್ಲಿ ಮಾಡೋದು, ಅಂಗೈ ಮಾಡೋದು, ಮತ್ತೆ ಹೆಬ್ಬೆರಳನ್ನ ಮಾಡೋದು. ಇವಾಗ ಕಾಲಿನ ತೋರಿಸ್ತೀನಿ. ಇವಾಗ ಕಾಲಿದೆಯಲ್ಲ, ಸೊ ಇಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ, ಮಸಾಜ್ ಮಾಡ್ಬೇಕಾಗತ್ತೆ. ಇಲ್ಲಿ ಮತ್ತೆ ಇಲ್ಲಿ ಮಸಾಜ್ ಮಾಡಬೇಕು. ಹೀಗೆ ಒಂದೇ ಬೆರಳಲ್ಲೇ ಪ್ರೆಶ್ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಫ್ರೆಶ್ ಆಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ 2 ಬೆರಳನ್ನ ತಗೊಳ್ಳಿ, ಈ ತರ ಮಡಿಕೆ ಮಾಡ್ಕೊಳ್ಳಿ. ಮಡಿಕೆ ಮಾಡ್ಕೊಂಡ್ಬಿಟ್ಟು ಈ ತರ ಫ್ರೆಶ್ ಆಗಿ ಜೋರಾಗಿ ಈ ತರ ಪ್ರೆಶ್ ಮಾಡ್ತಾ ಹೋಗಿ. ಇದನ್ನು ಕೂಡ ಅಷ್ಟೇ, ನಿಮ್ಗೆ ಒಂದು ಕೈಯಲ್ಲೇ ಮಾಡೋಕ್ಕಾಯ್ತು ಅಂತಂದರೆ 2 ಕೈನೂ ಒಂದೇ ಕಾಲಿಗೆ ಈ ಥರ ಮಾಡ್ಕೋಬೋದು. ಈ ಥರ ನೀಟಾಗಿ ಫ್ರೆಶ್ ಮಾಡಿ.
ಇದನ್ನು ಸುಮ್ಮನೆ ಖಾಲಿ ಕುತ್ಕೊಂಡಾಗಲೂ ಕೂಡ ನೀವು ಈ ಥರ ಮಾಡ್ಕೋಬೋದು. ಈ ಥರ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಈ ಕಾಲಿಗೂ ಮಾಡಿ ಈ ಥರ ಜೋರಾಗಿ ಒಂದು ಸ್ವಲ್ಪ ನೀವು ಬ್ರಷ್ ಹಾಕಿ ಮಾಡಬೇಕಾಗತ್ತೆ. ಈ ಥರ ಮಾಡಿ ಆದಮೇಲೆ ಇಲ್ಲಿ ಹರಟಿದೆ ಅಲ್ವಾ, ಸೊ ಈ ಹರಟಿಂದ 4 ಬೆರಳನ್ನು ಬಿಟ್ಟು ಇಲ್ಲಿರುತ್ತಲ್ಲ, ಸೊ ಇಲ್ಲಿ ಬರಬೇಕು. ಇಲ್ಲಿ ಬಂದು ಇಲ್ಲಿನೂ ಕೂಡ ನೀವೇನು ಮಾಡಬೇಕಾಗತ್ತೆ, ಈ ಥರ ಜೋರಾಗಿ ಪ್ರೆಸ್ ಮಾಡಬೇಕಾಗತ್ತೆ. 4 ಬೆರಳನ್ನು ಬಿಡಬೇಕು. ಈ ಹರಟಿಂದ ಈ ಕಡೆ 4 ಬೆರಳನ್ನು ಬಿಟ್ಟು ಇಲ್ಲಿ ಜೋರಾಗಿ ಪ್ರೆಸ್ ಮಾಡಿ ಈ ಥರ ನೀವು ಮಾಡಬೇಕಾಗತ್ತೆ. ಇದೆಲ್ಲದನ್ನು ಕೂಡ ಅಟ್ಲೀಸ್ಟ್ 5ರಿಂದ 10 ನಿಮಿಷನಾದರೂ ಮಾಡಲೇಬೇಕು ನೀವು. ನಾನು ಇಲ್ಲಿ ಫಾಸ್ಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಈ ಕಡೆ ಮಾಡಬೇಕು. ಸೇಮ್ ಇದೆ ಈ ಕಾಲಲ್ಲೂ ಕೂಡ ಅಷ್ಟೇ. 4 ಬೆರಳನ್ನು ಬಿಡಿ, ಇಲ್ಲಿ ಕೈ ಇಟ್ಕೊಳ್ಳಿ, ನೆಕ್ಸ್ಟು ಈ ಥರ ಮಾಡಿ. ಇವೆರಡೂ ಕಡೆ ಮಾಡೋದು, ನೆಕ್ಸ್ಟು ಇಲ್ಲಿ ಮಾಡೋದು, ಇಲ್ಲಿ ಮಾಡೋದು. ನೆಕ್ಸ್ಟ್ ಈ ಕಡೆ ಹೊರಳಿಸಿ. ಈ ಕಡೆನೂ ಕೂಡ ನೀವೇನು ಮಾಡಬೇಕಾಗುತ್ತೆ, ಈ ಕಡೆನೂ ಈ ಥರ ಪ್ರೆಸ್ ಮಾಡಬೇಕಾಗತ್ತೆ. ಸೇಮ್ ಈ ಕಡೆನೂ ಕೂಡ ಪ್ರೆಸ್ ಮಾಡಿ, ಮತ್ತು ಇಲ್ಲಿನೂ ಕೂಡ 4 ಬೆರಳಿನ ನಂತರ ಇಲ್ಲಿ ಕೂಡ ನೀವೇನು ಮಾಡಬೇಕಾಗತ್ತೆ, ಪ್ರೆಸ್ಸನ್ನು ಮಾಡಬೇಕಾಗತ್ತೆ. ಈ ಥರ ಎರಡೂ ಕಾಲಿಗೂ ಮಾಡಬೇಕು. ಈ ಥರ ಕಾಲಿಗೆ ಮುಗಿಸಿದ ಮೇಲೆ ಕಾಲು ಮತ್ತು ಕೈಗೆ ನೀವೇನು ಮಾಡ್ಬೋದು, ಎಲ್ಲಿ ಬೇಕಾದಲ್ಲೂ ಕುತ್ಕೊಂಡಲ್ಲೂ ಮಾಡ್ಬೋದು. ಅಂದರೆ ನೀವು ಆರಾಮಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡಿರ್ತೀರಲ್ವ, ಆ ಸಮಯದಲ್ಲಿ ಬೇಕಾದ್ರೂ ಮಾಡ್ಬೋದು, ಟಿ ವಿ ನೋಡ್ತಾ ಕೂತಾಗ ಮಾಡ್ಬೋದು. ಬಟ್ ನೀವು ಯಾವಾಗೆಲ್ಲ ಖಾಲಿ ಇರ್ತೀರಾ ಆವಾಗ ನೀವು ಇದನ್ನು ಮಾಡ್ತಾ ಹೋಗ್ಬೋದು. ಮಾಡೋದ್ರಿಂದ ಏನಾಗುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಏನಾದರೂ ಇತ್ತು ಅಂತಂದರೆ ಅದು ಸರಿ ಹೋಗುತ್ತೆ. ಇನ್ನು ಇದನ್ನು ಮಾಡಿಬಿಟ್ಟು ಒಂದೇ ದಿನದಲ್ಲೇ ರಿಸಲ್ಟ್ ಕೂಡ ಸಿಗುತ್ತೆ. ಹಾಗೆಯೇ ಇವಾಗ ಡೆಲಿವರಿ ಆದಂಥವ್ರಿಗೆ 9 ಮಂತ್ಸ್ ಮತ್ತು 1 ಇಯರ್ವರೆಗೂ ನೀವು ಆಗಿರಲ್ಲ. ಸೊ ಅಂಥವ್ರು ಒಂದು 3-4 ದಿನನಾದರೂ ಕೂಡ ಇದನ್ನು ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈಮನ್ನು ಎತ್ತಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಮಾಡ್ತಾ ಹೋಗಿ, ಖಂಡಿತ ನಿಮಗೆ ರಿಸಲ್ಟ್ ಸಿಗತ್ತೆ. ಓಕೆನಾ? ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.